ನಿನ್ನೆಯಷ್ಟೇ ನಾನು ಧ್ರುವಂತ್ ಅವರಿಗೆ ರಕ್ಷಿತಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಿಲ್ಟ್ ಕಾಡ್ತಾ ಇದೆ, ಆಕೆಗೆ ನೋವು ಮಾಡಿದೆ, ಅವಮಾನ ಮಾಡಿದೆ ಅನ್ನೋ ಭಾವನೆ ಇದೆ ಅನ್ನೋ ಬಗ್ಗೆ ಒಂದು ವಿಡಿಯೋವನ್ನ ಮಾಡಿದೆ. ಈ ಹಿಂದೆ ಕೂಡ ಧ್ರುವಂತ್ ಅವರು ರಕ್ಷಿತಾ ವಿಚಾರದಲ್ಲಿ ಸಾಫ್ಟ್ ಆಗಿದ್ದಾರೆ ಅಂತ ಒಂದಷ್ಟು ವಿಡಿಯೋಗಳನ್ನ ಮಾಡಿದೆ. ಆ ಸಂದರ್ಭದಲ್ಲಿ ಬಹುತೇಕ ವೀಕ್ಷಕರು ನನಗೆ ಕಮೆಂಟ್ ಅನ್ನ ಮಾಡಿದ್ರು, ಮೇಡಮ್ ಆ ವ್ಯಕ್ತಿಯನ್ನ ನಂಬೋದಕ್ಕಾಗಲ್ಲ ಅಂತ. ನನಗನ್ನಿಸ್ತು ಮೇ ಬಿ ಎಪಿಸೋಡ್ಗಳಲ್ಲಿ ನೋಡಿ ಅವರು ಆ ರೀತಿ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿರ್ಬೋದು, ಕಮೆಂಟನ್ನು ಹಾಕಿರ್ಬೋದು ಅಂತ. ಯಾಕಂದರೆ ಲೈವ್ನಲ್ಲಿ ನಾನು ದಿನಪೂರ್ತಿ ನೋಡಿದಾಗ ಧ್ರುವಂತ್ ಅವರ ವರ್ತನೆ ಫೇಕ್ ಅಂತ ನನಗೆ ಅನ್ನಿಸ್ಲಿಲ್ಲ. ಆದರೆ ಇವಾಗ ಅದು ನಿಜ ಆಯಿತು. ನೀವೇನು ಅಭಿಪ್ರಾಯವನ್ನು ಹೇಳಿದ್ರಿ, ಆ ವ್ಯಕ್ತಿ ಫೇಕ್ ಡ್ರಾಮಾ ಮಾಡ್ತಿದ್ದಾನೆ ಅನ್ನೋದು ಅದು ರಿಯಲ್ ಅನ್ನೋದು ಸಾಬೀತಾಯಿತು. ಇವತ್ತು ಲೈವ್ನಲ್ಲಿ ನಾನು ಗಮನಿಸಿದಾಗ ರಕ್ಷಿತಾ ಅವರೇ ಧ್ರುವಂತ್ ಅವರ ಬಗ್ಗೆ ಮಾತನಾಡಿದ್ದಾರೆ. ಇಷ್ಟು ದಿನ ಧ್ರುವಂತ್ ಅವರು ರಕ್ಷಿತಾ ಅವರ ಕಾಲೆಳಿತಾ ಇದ್ರು, ಅವರ ಮನೆಯವರು ಬಂದಾಗ ಡ್ರಾಮಾ ಮಾಡಿದ್ರು, ಅಮ್ಮನ ಕಾಲು ಹಿಡಿದ್ರು. ಹಾಗೆಯೇ ಅವರ ಮನೆಯವರು ಕೂಡ ರಕ್ಷಿತಾ ಹಾಗೆ ಧ್ರುವಂತ್ ಅವರ ಆ ಒಂದು ಬಾಂಧವ್ಯ ಚೆನ್ನಾಗಿದೆ, ನಿಮ್ಮ ಜಗಳ ನೋಡೋದಕ್ಕೆ ಖುಷಿ ಆಗುತ್ತೆ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾಗ ಮೇ ಬಿ ಧ್ರುವಂತ್ ಅವರು ರಕ್ಷಿತಾ ವಿಚಾರದಲ್ಲಿ ಬದಲಾಗಿದ್ದಾರೆ. ಸೀಕ್ರೆಟ್ ರೂಮಿಂದ ಬಂದ ಬಳಿಕ ಅವರಿಗೆ ಗೊತ್ತಾಗಿದೆ ರಿಯಾಲಿಟಿ ಏನು ಅನ್ನೋದನ್ನು ನಾನು ಹೇಳಿದ್ದೆ, ಹಾಗಾಗಿ ಅವರು ಬದಲಾಗಿದ್ದಾರೆ ಅಂತ. ಆದರೆ ಇವತ್ತು ಲೈವ್ನಲ್ಲಿ ಗಮನಿಸಿದಾಗ ಗೊತ್ತಾಯಿತು ಧ್ರುವಂತ್ ಇದೆಲ್ಲವನ್ನ ಕೂಡ ಕಂಟೆಂಟ್ಗೋಸ್ಕರ ಮಾಡ್ತಿದ್ದಾರೆ ಅಂತ. ಇದನ್ನು ಸ್ವತಃ ರಕ್ಷಿತಾ ಅವರೇ ಹೇಳಿದ್ದಾರೆ. ಧ್ರುವ ಅವರು ನನ್ನ ಜೊತೆ ಕಾಲ್ ಕೆರ್ಕೊಂಡು ಮಾತನಾಡೋದಕ್ಕೆ ಬರ್ತಾ ಇದ್ದಾರೆ, ಆದರೆ ನಾನು ಯಾವುದೇ ಸಂದರ್ಭದಲ್ಲೂ ಕೂಡ ನಾನು ರಿಯಾಕ್ಟ್ ಮಾಡ್ತಾ ಇಲ್ಲ. ಅವರು ನನ್ನ ಬಾಯಿಗೆ ಮೆಣಸಿನಕಾಯಿ ಹಾಕಿ ತಾಳ್ಮೆಯನ್ನು ಟೆಸ್ಟ್ ಮಾಡ್ತಿದ್ದಾರೆ. ಆದರೆ ನಾನು ತಿರುಗೇಟು ಕೊಟ್ಟರೆ ಅವರ ಬಾಯಿಗೆ 1000 ಮೆಣಸಿನಕಾಯಿಯನ್ನು ಹಾಕ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಅಂದರೆ ರಕ್ಷಿತಾ ಅವರು ಧ್ರುವಂತ್ ಅವರ ವಿಚಾರದಲ್ಲಿ ಎಷ್ಟು ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಧ್ರುವಂತ್ ಅವರು ಪಕ್ಕ ಕಂಟೆಂಟ್ಗೋಸ್ಕರ ನನ್ನ ಜೊತೆ ಮಾತಾಡ್ತಿದ್ದಾರೆ, ನನ್ನ ಜೊತೆ ಕಾಮಿಡಿ ಮಾಡೋದಕ್ಕೆ ಬರ್ತಿದ್ದಾರೆ ಅನ್ನೋದನ್ನು ರಕ್ಷಿತಾ ಕ್ಲಿಯರ್ ಆಗಿ ಹೇಳಿದ್ದಾರೆ. ನಾನು ಇಷ್ಟು ದಿನ ಸುಮ್ಮನೆ ಇದ್ದೆ, ಅವರು ಏನೇ ಮಾಡಿದ್ರು ಕೂಡ ನಾನು ರಿಯಾಕ್ಟ್ ಮಾಡ್ತಾ ಇರಲಿಲ್ಲ. ಆದರೆ ಈಗ ಅದು ಅತಿ ಆಗ್ತಾ ಇದೆ, ನನಗೆ ಸಹಿಸೋದಕ್ಕೆ ಆಗ್ತಾ ಇಲ್ಲ ಅಂತ ರಕ್ಷಿತಾ ಹೇಳಿದ್ದಾರೆ. ಇನ್ನು ಧನುಷ್ ಅವರ ಬಳಿ ಈ ವಿಚಾರವನ್ನು ಮಾತನಾಡಿದ್ದಾರೆ. ಅಲ್ಲಿ ರಾಶಿಕಾ ಕೂಡ ಇದ್ರು, ರಘು ಅವರು ಕೂಡ ಇದ್ರು, ಜೊತೆಗೆ ಸ್ಪಂದನಾ ಅವರು ಕೂಡ ಇದ್ರು. ಆಗ ಅವ್ರು ಹೇಳ್ತಾರೆ, ಧನುಷ್ ಅವರೇ ನೀವು ಹೇಳಿದ್ರಿ ನಾಮಿನೇಷನ್ಗೆ ಕಾರಣವನ್ನು ಕೊಡುವಾಗ ಧ್ರುವಂತ್ ಅವರು ರಕ್ಷಿತಾ ಅವರ ಡಾಲಿಗೆ ಬಟ್ಟೆ ಹಾಕಿದ್ರು, ಅದಕ್ಕೆ ಅವರು ಬೇಜಾರು ಮಾಡ್ಕೊಂಡಿರ್ಬೋದು, ಆ ರೀತಿ ಮಾಡಬಾರ್ದು ಅಂತ. ಅದು ಅವರಿಗೆ ಒಬ್ಬ ವ್ಯಕ್ತಿ ಗಿಫ್ಟ್ ಆಗಿ ಕೊಟ್ಟಿರೋದು, ಪ್ರೀತಿಯಿಂದ ಕೊಟ್ಟಿರೋದು, ಹಾಳು ಮಾಡಿದ ರೀತಿ ಆಯಿತು ಅಂತ ನಾಮಿನೇಷನ್ ಸಂದರ್ಭದಲ್ಲಿ ಧನುಷ್ ಹೇಳ್ತಾರೆ. ಇದೇ ವಿಚಾರವನ್ನು ತೆಗೆದುಕೊಂಡಂಥ ರಕ್ಷಿತಾ ಹೇಳ್ತಾರೆ, ಧನುಷ್ ಅಣ್ಣ ನೀವು ಹೇಳಿದ್ದು ನನಗೆ ಖುಷಿ ಅನಿಸ್ತು, ನಿಜವಾಗ್ಲೂ ನನಗೆ ಬೇಜಾರಾಯಿತು. ಅವರು ಡಾಲಿಗೆ ಬಟ್ಟೆ ಹಾಕಿದ್ರೆ ನನಗೇನು ಅನ್ನಿಸ್ತಾ ಇರಲಿಲ್ಲ, ಆದರೆ ಅವರು ಒದ್ದೆ ಆಗಿರುವಂಥ ಒಂದು ಪ್ಯಾಂಟನ್ನು ಹಾಕ್ತಾರೆ, ಅದು ನನಗೆ ತುಂಬ ಹರ್ಟ್ ಆಯಿತು. ಆದರೂ ಕೂಡ ನಾನು ಮಾತನಾಡಲಿಲ್ಲ. ಯಾಕಂತ ಹೇಳಿದ್ರೆ ಸುಮ್ಮನೆ ಇನ್ನಿರೋದು ಕೇವಲ 20 ಡೇಸ್, ಜಗಳ ಯಾಕೆ, ವೈಮನಸ್ಸು ಯಾಕೆ, ಎಲ್ಲರೂ ಕೂಡ ನಾವು ಹೋಗೋರು, ಹಾಗಾಗಿ ಕಿತ್ತಾಡೋದು ಬೇಡ ಅನ್ನೋ ಕಾರಣಕ್ಕೆ ನಾನು ಏನೂ ಕೂಡ ಮಾತನಾಡಲಿಲ್ಲ. ಆದರೆ ನನಗೆ ತುಂಬ ಹರ್ಟ್ ಆಯಿತು, ಯಾಕಂದರೆ ಅದು ಮಾಳುವಣ್ಣ ನನಗೆ ಪ್ರೀತಿಯಿಂದ ಕೊಟ್ಟಿದ್ದು, ಅದಕ್ಕೆ ಅವರು ಆ ರೀತಿ ಮಾಡಬಾರ್ದಿತ್ತು. ಪದೇ ಪದೇ ನನ್ನನ್ನು ಕೆಣಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನನಗೆ ತುಂಬ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಅದರಲ್ಲೂ ಕೂಡ ಸೀಕ್ರೆಟ್ ರೂಮಿಂದ ಹೊರಗೆ ಬಂದ ಬಳಿಕ ಅವರಿಗೆ ಒಂದು ವಿಚಾರ ಕ್ಲಿಯರ್ ಆಗಿ ಗೊತ್ತಾಗಿದೆ, ನನ್ನ ಜೊತೆ ಇದ್ರೆ ಕಂಟೆಂಟ್ ಆಗತ್ತೆ, ನಾನು ಹೈಲೈಟ್ ಆಗ್ತೀನಿ ಅನ್ನೋದು ಅವರಿಗೆ ಕ್ಲಿಯರ್ ಆಗಿ ಗೊತ್ತಾಗಿರೋ ಕಾರಣ ನನ್ನ ತಂಟೆಗೆ ಬರ್ತಾ ಇದ್ದಾರೆ ಅನ್ನೋದನ್ನ ನೇರವಾಗಿ ಹೇಳಿದ್ದಾರೆ. ರಕ್ಷಿತಾ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದಿನ ಮೌನವಾಗಿದ್ರು. ನಾನು ಕೂಡ ಅಂದ್ಕೊಂಡಿದ್ದೆ, ಸಾಕಷ್ಟು ವೀಕ್ಷಕರು ಕೂಡ ಇದೇ ರೀತಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರು, ಧ್ರುವಂತ್ ಬದಲಾಗಿದ್ದಾರೆ, ನಿಜಕ್ಕೂ ಧ್ರುವಂತ್ ಅವರು ರಕ್ಷಿತಾ ವಿಚಾರದಲ್ಲಿ ಸಾಫ್ಟ್ ಆಗಿದ್ದಾರೆ ಅಂತ. ಇನ್ನು ಈ ವಾರ ನಾಮಿನೇಷನ್ ಲಿಸ್ಟ್ನಲ್ಲಿ ಇದ್ರು ಧ್ರುವಂತ್ ಅವರು. ನಾನು ಕೂಡ ಪಾಪ ರಕ್ಷಿತಾ ಹೇಗೂ ಇಲ್ಲಲ್ಲ, ಆ 99 ವೋಟನ್ನು ಧ್ರುವಂತ್ ಅವರಿಗೆ ಹಾಕಿ ಕೆಲವೇ ನಿಮಿಷದಲ್ಲಿ ಗೊತ್ತಾಯಿತು ಧ್ರುವಂತ್ ಅವರು ಈ ರೀತಿ ಡ್ರಾಮಾ ಆಡ್ತಾ ಇದ್ದಾರೆ, ಇದರ ಹಿಂದೆ ಈ ರೀತಿ ಆದಂಥ ಒಂದು ಸ್ಟ್ರಾಟಜಿ ಇದೆ. ಎಲ್ಲಿ ನಾನಿದ್ರೆ ರಕ್ಷಿತಾಗೆ ಮಾತನಾಡಿಸಿದ್ರೆ ಎಲ್ಲಿ ನನಗೆ ಕಂಟೆಂಟ್ ಆಗುತ್ತೆ, ನಾನು ಎಲ್ಲಿ ಹೈಲೈಟ್ ಆಗ್ತೀನಿ ಅನ್ನೋದನ್ನು ನೋಡಿಕೊಂಡೇ ಇವ್ರು ಮಾಡ್ತಿದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಯಿತು. ಇನ್ನು ರಕ್ಷಿತಾ ಅವರು ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ನೀವು ಬಿಗ್ ಬಾಸ್ ಮನೆಯಲ್ಲಿ ಏನು ಮಾಡ್ತಾ ಇದ್ದೀರಾ, ಬರೀ ಪೂಜೆ ಮಾಡಿಕೊಂಡು, ಊಟ ಮಾಡಿಕೊಂಡು, ಸ್ನಾನ ಮಾಡಿಕೊಂಡು ಇಷ್ಟೇ ಟೈಮ್ ವೇಸ್ಟ್ ಮಾಡ್ತಿದ್ದೀರಿ, ಬೇರೆ ಏನು ಮಾಡ್ತಾ ಇದ್ದೀರಿ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಒಟ್ಟಿನಲ್ಲಿ ಇಷ್ಟು ದಿನ ಧ್ರುವಂತ್ ಅವರು, ಅದರಲ್ಲೂ ಕೂಡ ಸೀಕ್ರೆಟ್ ರೂಮಿಂದ ಬಂದ ಬಳಿಕ ರಕ್ಷಿತಾ ವಿಚಾರದಲ್ಲಿ ಯಾಕೆ ಅಷ್ಟು ಸಾಫ್ಟ್ ಆಗಿದ್ರು ಅನ್ನೋದಕ್ಕೆ ಧ್ರುವಂತ್ ಅವರೇ ಒಂದು
ತೆರೆ ಎಳೆಯುವ ಕೆಲಸವನ್ನ ಮಾಡಿದ್ದಾರೆ. ಅವರ ಆ ಒಂದು ಸೀಕ್ರೆಟ್ ಸ್ಟ್ರಾಟಜಿ ಏನಿತ್ತು ಅದನ್ನ ಅವರೇ ರಿವೀಲ್ ಮಾಡಿದಂತೆ ಆಗ್ತಾ ಇದೆ. ಒಟ್ಟಿನಲ್ಲಿ ಇಷ್ಟು ದಿನ ಧ್ರುವಂತ್ ಅವರು 1 ವಾರ 2 ವಾರ ಆಯಿತು ಒಂದು ಮುಖವಾಡವನ್ನ ಹಾಕೊಂಡು ಏನು ಡ್ರಾಮಾ ಮಾಡ್ತಾ ಇದ್ರು ರಕ್ಷಿತಾ ವಿಚಾರದಲ್ಲಿ, ಅದೀಗ ರಕ್ಷಿತಾ ಅವರೇ ಆ ಒಂದು ಮುಖವಾಡವನ್ನ ಕಳಚಿದ್ದಾರೆ. ಹಾಗಾಗಿ ಧ್ರುವಂತ್ ಅವರನ್ನ ಇನ್ನು ಮುಂದೆ ನಂಬುವಾಗ ನಾವೆಲ್ಲರೂ ಕೂಡ ಕೊಂಚ ಯೋಚನೆ ಮಾಡಬೇಕು. ವೀಕ್ಷಕರೇ, ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆಯೇ ಮುಂದಿನ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರ.